ಕಾಲ್ ಸುಡ್ತಾವ ಸರ್ ಇಲ್ಲ ಮಾತಾಡಲ್ಲ ರೆಡಿ ಏನಪ್ಪಾ ಸರ್ ಹೇಳಿ. ಈಗ ಅಧಿಕೃತವಾಗಿ ಅನೌನ್ಸ್ ಆಗಿದೆ ಏನ್ರಿ? ಈಗ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿದೆ. ಟಿಕೆಟ್ ಮೊದಲಿಂದ ಘೋಷಣೆ ಆದ ಪ್ರಕಾರ ಅಧಿಕೃತ ಆಗಿದೆ. ಏನು ಫಸ್ಟ್ ರಿಯಾಕ್ಷನ್ ಏನ್ ನಿಮ್ದು? ಅಯ್ಯೋ ಬಹಳ ಸಂತೋಷ ಆಯ್ತ್ರಿ. ನಾವು ಇಲ್ಲಿ ದುಗಮ್ಮ ಗುಡಿ ಸುತ್ತಲೂ ಅಡ್ಡಾಡ್ತಿದ್ವಿ, ಎಲ್ಲರೂ ಸಿಕ್ಕರು. ನನಗೆ ಗೊತ್ತಾಗಿಂತ ಮುಂಚೆ ಇವರೇ ನನಗೆ ಹೇಳಿದ್ರು ಅಧಿಕೃತವಾಗಿ ಅನೌನ್ಸ್ ಆಗೈತಿ ಅಂತ. ಬಹಳ ಖುಷಿ ಆಯ್ತು. ನಾವೆಲ್ಲ ನೀವೇ ನೋಡ್ತಿದ್ರಿ ಎಷ್ಟು ಖುಷಿಯಾಗಿದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು ಈ ಸತಿ ಕಾಂಗ್ರೆಸ್ನ ಗೆಲ್ಸಕ್ಕೆ. ಪ್ರತಿ ಸಲ ಗೆದ್ದೈತಿ, ಈ ಸತಿನೂ ಗೆದ್ದೇ ಗೆಲ್ತೈತಿ. ಕುರುಬರಕೇರಿ ಬಂದಂತ ಹೇಳ್ರಿ ಸರ್. ಕುರುಬರಕೇರಿ 6ನೇ ವಾರ್ಡ್ ಬಂದಿವಿ. ಪಲಾವ್ ಬಹಳ ಚೆನ್ನಾಗೈತಿ, ನೀವು ಒಂದ್ ತಟ್ಟೆ ತಗೊಳ್ರಿ. ವಾರ್ಡ್ ಅಧ್ಯಕ್ಷ ಸಾಲ್ಮನಿ ಬಸವರಾಜರು, ಅಯ್ಯೋ ಬಸಣ್ಣರು, ಮಲ್ಲಿಕಣ್ಣರು, ವಿಶೇಷವಾಗಿ ಲಾಸ್ಟ್ ಬಾರಿ ತಾಯಿಯವರು ಎಲೆಕ್ಷನ್ ಅಂತ ಬರಗಾಲಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರಿ. ಈ ದಿವಸ ಬರಗಾಲದಲ್ಲಿ ತಿರುಗಾಡ್ತಿದ್ರಿ. ನಮ್ ಕಾಲ್ ನೋಡ್ಬೇಡ್ರಿ, ನಮ್ ಕಾಲ್ ನೋಡ್ಬೇಡ್ರಿ. ನೀವು ಯಾರು ಸಂಕಲ್ಪ ಏನಾದ್ರು ಅದೆಲ್ಲ ನಮ್ದು ದೇವ್ರ ಮಧ್ಯೆ. ಬ್ರದರ್, ಈಗ ಅಲ್ಪಸಂಖ್ಯಾತ ನಾಯಕರು ಕೆಲವೊಂದಷ್ಟು ಬಹಳ ವಿರೋಧ ವ್ಯಕ್ತಪಡಿಸಿದ್ರು. ಅವ್ರಿಗೆಲ್ಲ ಭೇಟಿಯಾಗಿ ಏನಂತ ಮಾಡ್ತೀರಾ? ಹ್ಞೂ ಅದೇನ್ ಗೊತ್ತಾ, ಆಸ್ಪಿರೆನ್ಸ್ ಯಾವಾಗ್ಲೂ ಇದ್ದೇ ಇರ್ತಾರೆ. ಆಮೇಲೆ ಏನಂದ್ರೆ ಈಗ 30 ವರ್ಷ ಇವರೆಲ್ಲರೂ ಅಜ್ಜ ಜೊತೆನೂ ಅಡ್ಡಾಡ್ಯಾರೆ. ಇವರೆಲ್ಲರೂ ನಾವು ಅಜ್ಜನ ಅಂತಾನೆ ಕರಿತೀವಿ, ಅಜ್ಜ ಅಂತಾನೆ ಕರಿತೀವಿ, ಇಲ್ಲಾಂದ್ರೆ ಅಂಕಲ್ ಅಂತ ಕರಿತೀವಿ. ಇವರೆಲ್ಲರ ಮನೆಗೂ ನಾವು ಸಿಕ್ಕಾಪಟ್ಟೆ ಸತಿ ಹೋಗಿವಿ. ಅವರು ನಮ್ಮನೆಗೆ ಭಾಳ ಸತಿ ಬಂದಾರೆ. ಇದೆಲ್ಲ ಒಂದೇ ಕುಟುಂಬ ರೀ, ಒಂದೇ ಕುಟುಂಬ. ಪೂರ್ತಿ ದಾವಣಗೆರೆ, ಬೆನ್ನಿನಗರ, ಶಾಂತಿನಗರ. ಕುಟುಂಬದಲ್ಲಿ ಸ್ವಲ್ಪ ಅಸ್ವಸ್ಥ ಆಗೈತಿ ಟಿಕೆಟ್ ವಿತರಿಸಿ ಅಂತದೇನು ಇಲ್ಲ. ಈಗ ನಿಮಗೂ ಗೊತ್ತು, ಎಲೆಕ್ಷನ್ ಟೈಮ್ನಲ್ಲಿ ಹಿಂಗೆ ಇದ್ದೇ ಇರ್ತೈತಿ. ಅವರೇ ನಮ್ಮನ್ನು ಕರಿತೀವಿ. ಈಗ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ರೆ ನಾವು ನೋಟ ಹಾಕ್ತೀವಿ ಅಂತ ಹೇಳಿದ್ರು ಸರ್, ಅದಕ್ಕೆ ಏನ್ ಹೇಳ್ತೀರ ತಾವು? ಆಗಲ್ರಿ, ಮಾಡಲ್ರಿ. ಎಲ್ಲರೂ ನಮ್ಮವ್ರೆ. ಸಮಾಧಾನ ಸಾಧ್ಯನೇ ಇಲ್ಲ. ದಾವಣಗೆರೆ ಶಾಂತಿನಗರ ರೀ. ಹ್ಞೂ ರೀ, ವಿಶ್ವಾಸ ತಗೊಂತೀರಾ? ಹ್ಞೂ ರೀ. ಪ್ರಚಾರಕ್ಕೆ ಏನಾದರೂ ನಿಮ್ಮ ಯಾವ ರಾಜ್ಯ ನಾಯಕರು ಯಾರು ಬರ್ತಾರೆ ಸರ್? ಈಗ ನಾಳೆ ಸರ್, ನಾಳೆ ನಮ್ಮ ಯಾವ್ದು ಹೌದಾ? ನನ್ಕಿಂತ ನಿಮಗೆ ಗೊತ್ತಿರ್ಬೇಕು, ನ್ಯೂಸ್ ಅವರಿಗೆ. ಅಲ್ಲ ಸರ್, ಬರ್ತಾರೆ, ಯಾರ್ಯಾರು ಬರ್ತಾರೆ? ರಾಜ್ಯ ನಾಯಕರು ಬರ್ತಾರೆ, ಎಲ್ಲರೂ ಬರ್ತಾರೆ. ಅವಾಗ ನೋಡೋಣ. ಸಸ್ಪೆನ್ಸ್ ಹಿಡ್ಕೊಳ್ಳೋಣ, ಸಚಿವ ಸಂಪುಟ ಅಷ್ಟು ಇರ್ತದೆ. ಸಸ್ಪೆನ್ಸ್ ಹಿಡ್ಕೊಳ್ಳೋಣ. ಬರ್ತೀವ್ರಿ. ಏನು ಪ್ರಚಾರ ನಾವು ಹುಟ್ಟೋದಿಂದನೇ ಶುರು ಆಗೈತ್ರಿ. ಪ್ರಚಾರ ನಾವು ಯಾವಾಗಲೂ ಅಡ್ಡಾಡ್ತಿರ್ತೀವಿ. ಅದನ್ನೇ ನೋಡಿ ನಮಗೆ ಟಿಕೆಟ್ ಕೊಟ್ಟಾರೆ, ಯಾಕಂದ್ರೆ ನಾವು ಜನಸಂಪರ್ಕ ಇಟ್ಕೊಂಡಿರ್ತೀವಿ ಅಂತಾನೆ. ಅದಕ್ಕೆ ಸರ್, ಈಗ ತಮಗೆ ಟಿಕೆಟ್ ಕನ್ಫರ್ಮ್ ಆಗಿದ್ದು ಮಾಹಿತಿ ಯಾರು ಕೊಟ್ಟರು? ಮಾಹಿತಿ ನಮ್ಮ ದೋಸ್ತ್ ಇಲ್ಲೇ ವರುಣ್ ಅಂತ ಕೊಟ್ಟಿದ್ದ. ಅವ್ರು ಹೇಳಿದ್ರು? ಹ್ಞೂ ರೀ, ನಾವು ಗುಡಿ ಒಳಗಿದ್ವಿ, ಹೊರಗೆ ಬಂದ ತಕ್ಷಣ ಹೇಳಿದೆ. ಏನಂತ ಹೇಳಿದ್ರು ಅವ್ರಿಗೆ? ವರುಣ್ ಅವರಿಗೆ ಅಣ್ಣ ಅಫಿಷಿಯಲ್ ಆಗಿ AICC ಅದು ಕನ್ಫರ್ಮ್ ಆಯ್ತು ಅಣ್ಣ ಅಂತ. ಸರ್ಗೆ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರೆ ನೀವು? ಹ್ಞೂ ರೀ, ಅಮ್ಮಾರಪ್ಪರಿಗೆ ಫಸ್ಟ್ ಅವರು ಮನೆಗೆ ಬಾರಪ್ಪ ಅಡ್ಡಾಡಿ ಮುಗಿಸಿ ಅಂತ. ಬರ್ತೀವಿ. ಬಿಸಿಲಾಗ ಅಡ್ಡಾಡ್ತಾ ಇದ್ರೆ ಚಪ್ಪಲ್ ಬಿಟ್ಟು ಯಾವ ತರ? ಬೆಳಗ್ಗೆ ಬಿಸಿಲು ಇದ್ದೇ ಇರ್ತದಣ್ಣ. ಹ್ಞೂ ರೀ. ಈಗ ಅಜ್ಜರ ಆಶೀರ್ವಾದ, ಅವ್ರ ತಂದೆರ ಆಶೀರ್ವಾದ, ಅವ್ರ ಅಮ್ಮರ ಆಶೀರ್ವಾದ ಅವ್ರ ಮೇಲೆ ಯಾವಾಗ್ಲೂ ಐತಿ. ಆಮೇಲೆ ಎಲ್ಲಾ ಸಮಾಜದವ್ರ ಆಶೀರ್ವಾದನೂ ಐತಿ, ಮುಸ್ಲಿಂ ಬಾಂಧವರ ಆಶೀರ್ವಾದನೂ ಐತಿ. ಅವ್ರಿಗೆ ನೀವೆಲ್ಲ ಧೈರ್ಯ ಕೊಡ್ರಿ, ಅವ್ರು ಗೆದ್ದು ಬರ್ತಾರ. ಶಾಮದವ್ರ ಸಮರ್ಥನರ್ಗೆ, ಶಾಮದವ್ರ ಸಮರ್ಥನರ್ಗೆ, ರಾಮನವ್ರ ಶಿವಶಂಕರಪ್ಪ. ಸೈಡ್ ವಿಜಯೋತ್ಸವ ಇಲ್ಲಿಂದನೇ ಶುರು ನಮ್ದು. ಹಿಂದ್ಗಡೆ ರಾಮನವ್ರ ಸಮರ್ಥರಿಗೆ, ರಾಮನವ್ರ ಸಮರ್ಥರಿಗೆ, ರಾಮನವ್ರ ಶಿವಶಂಕರಪ್ಪ ಅಪ್ಪಾಜಿಗೆ, SS ಮಲ್ಲಿಕಾರ್ಜುನ ಅವ್ರಿಗೆ, SS ಮಲ್ಲಿಕಾರ್ಜುನ ಅವ್ರಿಗೆ, ಶಿವಶಂಕರಪ್ಪ ಅಪ್ಪಾಜಿಗೆ, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವ್ರಿಗೆ, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವ್ರಿಗೆ,
ದೊಡ್ಡ ಅವರ ಸ್ವೀಟ್ ಆಯ್ತು 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 ಅಣ್ಣ ಇನ್ನೊಂದ್ಸರಿ ತಡಿ ಒಂದು ನಿಮಿಷ ಅಣ್ಣ ಹಾಕಿ ಓಕೆ ಓಕೆ ಹಾಂ ಆಯ್ತು